ಎಲ್ಲ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ಈಗಷ್ಟೇ ಮನೆಗೆ ಹೋಗ್ತಾ ಇದ್ದೀನಿ. ತುಂಬಾ ಲೇಟ್ ಆಗಿತ್ತು, ಅದಕ್ಕೆ ತಮ್ಮನೆ ಕರೆದು ಹೋಗ್ತಾ ಇದ್ದೀನಿ. ಹೋದ ವ್ಲಾಗ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮಗೆ ಆ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ತುಂಬ ಸಿಂಪಲ್ ವಿಡಿಯೋನೇ ಮಾಡಿದ್ದೆ ನಾನು. ರಾತ್ರಿಗೆ ನೀವು ಎಷ್ಟೇ ಹೊತ್ತಾದರೂ ಕೂಡ ಕಿಚನ್ನ ಕ್ಲೀನ್ ಮಾಡಿ ಮಲಗೋದ್ರಿಂದ ತುಂಬ ಈಸಿ ಆಗುತ್ತೆ. ಬೆಳಿಗ್ಗೆಗೆ ನಿಮಗೆ ಒಂದು ಫ್ರೆಶ್ ಅನಿಸುತ್ತೆ. ನೀವು ರಾತ್ರಿಗೇನೆ ಪಾತ್ರೆ ಎಲ್ಲ ಸಿಂಕಿಗೆ ಹಾಕಿ ಹೇಗೆ ಬೇಕೋ ಹಾಗೆ ಮಲಗಿದ್ರೆ ನಿಮಗೆ ಅದು ಬೆಳಿಗ್ಗೆ ಎದ್ದು ಆ ಕೆಲಸನೋ ಅಥವಾ ಸ್ವಲ್ಪ ಲೇಟ್ ಆದಾಗ ನಿಮಗೆ ಈ ಕೆಲಸ ಮಾಡೋಕ್ಕೂ ಆಗಲ್ಲ, ಫುಲ್ ಗಡಿಬಿಡಿ ಆಗಿಬಿಡುತ್ತೆ. ಹಾಗಾಗಿ ರಾತ್ರಿ ಹೊತ್ತಿನ ಕಿಚನ್ನ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಿಂದ ಬೆಳಿಗ್ಗೆ ನಿಮಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನೀವೆಲ್ಲರೂ ಏನು ಫಾಲೋ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ರಾತ್ರಿನೇ ಕ್ಲೀನ್ ಮಾಡ್ತೀರೋ ಅಥವಾ ರಾತ್ರಿ ಇರಲಿ ಬೆಳಿಗ್ಗೆ ಬೇಗ ಎದ್ದು ಮಾಡ್ತೀನಿ ಅಂತ ಅಂದ್ಕೊಳ್ತೀರೋ ಹೇಗೆ ಅಂತ ನನಗೆ ತಿಳಿಸಿ. ನಾನಿಲ್ಲಿ ಫಸ್ಟಿಗೆ ಕಿಚನ್ನ ರಾತ್ರಿ ಆದಷ್ಟು ನಾನು ಕ್ಲೀನ್ ಮಾಡಲಿಕ್ಕೇ ನೋಡ್ತೀನಿ. ತುಂಬ ಆಗೋದೇ ಇಲ್ಲ ಅಂದಾಗ ಮಾತ್ರ ನಾನು ಕಿಚನ್ನ ಹಾಗೆ ಇಡ್ತೀನಿ. ಅಷ್ಟು ಬಿಟ್ಟರೆ ಯಾವಾಗೆಲ್ಲ ಸಾಧ್ಯ ಉಂಟು ನೋಡಿ ಅವಾಗೆಲ್ಲ ನಾನು ಕ್ಲೀನ್ ಮಾಡಿ ಮಲಗೋದು. ಬೆಳಿಗ್ಗೆ ಒಮ್ಮೊಮ್ಮೆ ಸ್ವಲ್ಪ ಲೇಟ್ ಆಗಿದ್ರು ಕೂಡ ನಮಗೆ ಇದ್ರ ಕೆಲಸ ಇರೋದಿಲ್ಲ, ಡೈರೆಕ್ಟ್ ನಾಷ್ಟ ಕೆಲಸಕ್ಕೆ ಹೋಗ್ಬಿಡ್ಬೋದು. ಇಲ್ಲ ಅಂದರೆ ಇದ್ರ ಕೆಲಸ ಮಾಡಿ ನಾಷ್ಟದ ಕೆಲಸ ಮಾಡುವಾಗ ಲೇಟಾಗಿ ಹೋಗುತ್ತೆ. ಒಂಥರ ಫುಲ್ ಸಂತೆ ಥರ ಆಗ್ಬಿಡುತ್ತೆ. ನಾನು ಸರ್ಫ್ ಹಾಕಿ ಬೆಳಿಗ್ಗೆ ನಾನು ಬೇಕಾದರೆ ಅಷ್ಟು ಕ್ಲೀನ್ ನೀಟ್ ಇಟ್ಟು ಹೋಗಲಿಲ್ಲ ಅಂದ್ರೂ ರಾತ್ರಿ ಬಂದು ನಾನು ನೀಟಾಗಿ ಇಟ್ಟು ಹೋಗ್ತೀನಿ. ಯಾಕೆಂದರೆ ಬೆಳಿಗ್ಗೆ ನಮಗೆ ಕೆಲಸಕ್ಕೆ ಹೋಗೋ ಅವಸರದಲ್ಲಿ ಮಧ್ಯಾಹ್ನದಾಗಬೇಕು, ಟಿಫಿನ್ ಆಗಬೇಕು, ಅದೆಲ್ಲ ಇರುತ್ತಲ್ವ. ಹಾಗಾಗಿ ಬೆಳಿಗ್ಗೆ ಅಷ್ಟು ನನಗೆ ನೀಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ರಾತ್ರಿಗೆ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಪಾತ್ರೆ ತೊಳ್ಕೊಳ್ತೀನಿ. ಪಾತ್ರೆ ಏನು ತುಂಬ ಇರಲ್ಲ, ಒಂದು 2-3 ಪಾತ್ರೆ ಇರುತ್ತೆ ಅಷ್ಟೇ. ರಾತ್ರಿದು ಅನ್ನ ಮಾಡಿದ್ದು, ಅನ್ನ ಖಾಲಿ ಮಾಡಿದ್ದು, ರಾತ್ರಿ ಉಳಿದಿದ್ದ ಅನ್ನಕ್ಕೆ ನಾನು ನೀರು ಹಾಕಿ ಇಟ್ಬಿಡ್ತೀನಿ. ಬೆಳಿಗ್ಗೆ ಅದನ್ನು ಬಿಸಿ ಮಾಡಿ ನಾಯಿಗೆ ಬೇಕಿಗೆ ಅಥವಾ ಬೆಳಿಗ್ಗೆ ಯಾರು ಅನ್ನ ಊಟ ಮಾಡ್ತಾರೆ ಅದನ್ನು ಹಾಕಿ ಕೊಟ್ಬಿಡ್ತೀನಿ. ಈಗ ಫಸ್ಟಿಗೆ ನಾನು ಪಾತ್ರೆನೆಲ್ಲ ಬೇಗ ತೊಳ್ಕೊಳ್ತೀನಿ. ನೋಡಿದ್ರಲ್ಲ, ಪಾತ್ರೆ ಎಲ್ಲ ತೊಳ್ದಾಯ್ತು. ಆದಷ್ಟು ರಾತ್ರಿಗೆ ಪಾತ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಗೋದ್ರಿಂದ ಒಳ್ಳೆಯದು ಅಂತ ಫಸ್ಟಿಗೆ ಹೇಳಿದೆ. ಅನ್ನ ಊಟ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಬೆಳೆಸರಲ್ಲಿ ಸ್ಪೂನ್ ಇಟ್ಟಿದ್ದೆ, ಬೇಡ ಅಂತ ಅನ್ನಿಸ್ತು. ಹಾಗಾಗಿ ಸ್ಪೂನ್ ತೆಗೆದು ರಾತ್ರಿಗೇನೆ ಕಿಚನ್ ಒಮ್ಮೆ ಕ್ಲೀನಾಗಿ ಗುಡಿಸ್ತೀನಿ. ಈಗ ಗುಡಿಸಿದ್ದೆಲ್ಲ ಆಗಿದೆ. ಅದರ ಮೇಲೆ ಬೆಳಿಗ್ಗೆ ನನಗೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಅದರ ಸಂಜೆಗೆ ಮಾಡ್ತಾ ಇದ್ದೀನಿ. ಎಗ್ ಗ್ರೇವಿ ಮಾಡೋಣ ಅಂತ ಟೊಮೆಟೊ, ನೀರುಳ್ಳಿ, ಕಾಯಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸನ್ನ ಕಟ್ ಮಾಡಿದ್ದೀನಿ, ಸೈಡಲ್ಲೇ ನೋಡ್ತಾ ಇರ್ಬೋದು. ನಂತರ ಹೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಿಷ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಇಲ್ಲಿ ಇದು ಬಿಸಿಯಾಗಿದೆ.
ಈಗ ನಾನು ಇದಕ್ಕೆ ಎಣ್ಣೆಯನ್ನು ಹಾಕೊಳ್ತೀನಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಕಾಯಿ ಮೆಣಸನ್ನ ಕಟ್ ಮಾಡಿದ್ನಲ್ಲ ಅದನ್ನು ಹಾಕೊಳ್ತೀನಿ. ಸ್ವಲ್ಪ ಇದರ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಿದ್ರೆ ಸಾಕು. ತುಂಬ ಜನರು ಬೇರೆ ಬೇರೆ ಥರ ಮಾಡ್ತಾರೆ, ನಾನಿಲ್ಲಿ ತುಂಬ ಸಿಂಪಲಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ರೆಸಿಪಿಯಲ್ಲಿ ಕೂಡ ನೋಡ್ಬೋದು ತುಂಬ ಥರದ ಎಗ್ ರೆಸಿಪಿಗಳಿದೆ. ಈಗ ಇದಕ್ಕೆ 2 ನೀರುಳ್ಳಿಯನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಬರೋ ತನಕ, ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀರುಳ್ಳಿ ಆದಷ್ಟು ಚೆನ್ನಾಗಿ ಫ್ರೈ ಆದವೆ ಒಳ್ಳೆದಿರುತ್ತೆ. ಈಗ 2 ಟೊಮೆಟೊಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಯಾರ್ಯಾರಿಗೆಲ್ಲ ಎಗ್ ರೆಸಿಪಿ ಇಷ್ಟ ಅವರೊಂದು ಲೈಕ್ ಮಾಡಿ ಆಯಿತಾ. ತುಂಬ ಜನರು ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದನ್ನೇ ಮರ್ತು ಬಿಡ್ತೀರಾ. ನಾನು ಇವಾಗ ಹೇಳ್ತಿದ್ದೇನಲ್ಲ ಈಗಲೇ ಲೈಕ್ ಮಾಡಿ ಆಯಿತಾ. ಲೈಕ್ ಅಂದರೆ ಗೊತ್ತಿಲ್ವ, ಸೈಡಲ್ಲಿ ನೋಡಿ ಲೈಕ್ ಅಂತ ಇರ್ತದೆ, ಥಮ್ಸ್ ಅಪ್ ಥರ, ಅದನ್ನು ಹೊತ್ತಿದ್ರೆ ಆಯ್ತಾಯ್ತಾ. ತುಂಬ ಜನರಿಗೆ ಲೈಕ್ ಅಂದರೆ ಗೊತ್ತಿರೋದಿಲ್ಲ, ಹಾಗೆ ಅವರಿಗೆ ಹೇಳಿದೆ ಅಷ್ಟೇ. ಈಗ ಇಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕೊಂಡಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಗರಂ ಮಸಾಲೆ ಇದ್ದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಚಿಂಗ್ಸ್ನವರ ಮ್ಯಾಗಿ ಮಸಾಲ ಸಿಕ್ಕಿದ್ರು ಹಾಕ್ಕೊಳ್ಬೋದು. ನಾನಿಲ್ಲಿ ಈ ಪುಡಿನ ಹಾಕ್ಕೊಳ್ತೀನಿ. ಇದು ಒಂದು 10 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ. ನೋಡಿ, ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದನ್ನೊಮ್ಮೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಮಸಾಲೆ ಎಲ್ಲ ಹಾಕಿದ ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡಬೇಕಂತ ಏನಿಲ್ಲ. ಇಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೂರ್ತಿ ಡ್ರೈ ಮಾಡೋದಾದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ತಿದ್ದೀನಿ, ಯಾಕೆಂದರೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ. ಈಗ ನೋಡಿ ನಾನೊಮ್ಮೆ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಡ್ರೈ ಬೇಕು ಅನ್ನೋದಾದರೆ ನೀರನ್ನ ಪೂರ್ತಿಯಾಗಿ ಬತ್ತಿಸ್ಕೊಳ್ಬಿಡಿ. ಅದರ ನಂತರ ನೀವು ಮೊಟ್ಟೆನ ಹಾಕ್ಕೊಳ್ಬೋದು. ಈ ಟೈಮ್ನಲ್ಲಿ ಉಪ್ಪೆಲ್ಲ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀವು ಬೇಯಿಸಿರೋಂಥ ಮೊಟ್ಟೆನ ಹಾಕೊಂಡ್ರೆ ಆಯಿತು. ಸ್ವಲ್ಪ ಲಿಂಬೆ ಹಣ್ಣಿನ ರಸ ಹಾಕಿದ್ರು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಪೂರಿ ಅನ್ನ ಜೊತೆಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ಇದನ್ನು ಮೊಟ್ಟೆ ಹಾಕಿದ ಮೇಲೆ ನಾವು ಇದನ್ನು ಮುಚ್ಚೋಣ. ಇಲ್ಲಿ ನೋಡಿ ಇವಳು ಮೇಲೆ ಇದ್ದಾಳೆ. ಇಲ್ಲಿ ಮನೆಯಲ್ಲಿ ಮೇಲೆ ಹಲ್ಲಿಗಳು ಹಾಗೆ ಅದೆಲ್ಲ ತುಂಬ, ಅಂದರೆ ಹಂಚಿನ ಮನೆ ಅಂದರೆ ಅದೆಲ್ಲ ಮಾಮೂಲಿ ಇರುತ್ತಲ್ಲ, ಹಾಗಾಗಿ ಸಾಧಾರಣ ಅನ್ನ ಸಾರುಗಳನ್ನೆಲ್ಲ ಮುಚ್ಚಿ ಇಡ್ತೀನಿ ನಾನು. ನೋಡಿ ಹೇಗೆ ಚೆನ್ನಾಗಿ ಕುದೀತು, ಸ್ವಲ್ಪ ಡ್ರೈ ಕೂಡ ಆಯಿತು, ನೀವು ನೋಡ್ತಾ ಇರ್ಬೋದು. ನೋಡಿ ನಿಮಗೆ ಸ್ವಲ್ಪ ಇದನ್ನು ಗ್ರೇವಿ ಥರ ಮಾಡ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಅನ್ನ ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನಾನು ಇದು ಸ್ವಲ್ಪ ಬೇರೆ ಸಾರು ಇರೋದ್ರಿಂದ ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ಸಿಂಪಲ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಯಿತಾ.